ಸಸ್ರುಷೀಸ್ತವತಸೋ ದಿವಾನಕ್ತಂ ಚ ಸಸ್ರುಷೀಃ ವರೇಣ್ಯಕ್ರತುರಹಮಾ ದೇವಿ ರಾವಸೆ ಹುವೆ ಅಂತ ಇದೊಂದು ಮಂತ್ರ. ಋಗ್ವೇದದ ಘಟ್ಟದ ಮೇಲಿನ ಸಂಧ್ಯಾ ವಂದನೆಯಲ್ಲಿ ಪುನರ್ಮಾರ್ಜನದ ಒಂದು ಪ್ರಕ್ರಿಯೆಯಲ್ಲಿ ಉಪಯೋಗ ಆಗುವಂತಹ ಕೊನೆಯ ಒಂದು ಮಂತ್ರ ಇದು. ಈ ಮಂತ್ರಕ್ಕೆ ಋಷಿ ಛಂದಸ್ಸು ಇತ್ಯಾದಿ ಹೀಗಿದೆ. ಜಲಾಭಿಮಾನಿ ದೇವತೆಗಳು ಮತ್ತು ಸಕಲ ದೇವತೆಗಳು ಇದಕ್ಕೆ ದೇವತೆಗಳು. ಅನುಷ್ಠುಪ್ ಇದರ ಛಂದಸ್ಸು. ಮಾರ್ಜನದಲ್ಲಿ ಪುನರ್ಮಾರ್ಜನದಲ್ಲಿ ಇದನ್ನ ಬಳಕೆ ಮಾಡ್ಕೊಳ್ತಾರೆ. ಇದು ನಮಗೆ ಋಗ್ವೇದದ ಸಂಹಿತಾ ಭಾಗದಲ್ಲಿ ಕಂಡು ಬರೋದಿಲ್ಲ. ಖಿಲ ಸಂಹಿತಾ ಮಂತ್ರಂ ಮಾರ್ಜನ ಮಂತ್ರೇಶು ಅಂತರ್ಭಾವ್ಯ ಅಂತ ಇಲ್ಲೊಂದು ಋಕ್ಸಂಧ್ಯಾ ಭಾಷ್ಯದಲ್ಲಿ ನಮಗೆ ಕೇಳಿ ಬರ್ತದೆ. ಋಗ್ವೇದದ ಖಿಲ ಭಾಗದಲ್ಲಿ ಇರುವಂತಹ ಒಂದು ಮಂತ್ರ ಇದು. ಅದಕ್ಕೆ ಈ ರೀತಿಯಾಗಿ ಅರ್ಥ ಇದೆ. ದಿವಾನಕ್ತಂಚ ಹಗಲು ರಾತ್ರಿ ಅಂದ್ರೆ ಯಾವಾಗಲೂ ಅಂತ ಅರ್ಥ. ಸಸ್ರುಷೀಹಿ ಅಂದ್ರೆ ಹರಿತಾ ಇರುವಂಥ ಅಥವಾ ಕಾರ್ಯ ಮಾಡ್ತಾ ಇರುವಂಥ ಚಟುವಟಿಕೆಯಿಂದ ಇರುವಂತಹ. ಮೂಲ ಮಂತ್ರದಲ್ಲಿ ಸಸ್ರುಷೀಹಿ ಅಂತ 2 ಬಾರಿ ಇದೆ. ಸಸ್ರುಷೀಹಿ ಅಂತ ಮತ್ತೊಂದು ಬಾರಿ ನಾವು ಹೇಳಿದಾಗ ಸುರಿಸುವ ಅಂತ ಅರ್ಥ ಆಗ್ತದೆ. ಏನನ್ನು ಸುರಿಸುವುದು ಅಂದ್ರೆ ಮೋಕ್ಷ ರೂಪವಾದ ಫಲವನ್ನ ಸುರಿಸುವಂತಹ ಅಥವಾ ಜ್ಞಾನ ಮೊದಲಾದ ಫಲಗಳನ್ನ ಸುರಿಸುವಂಥದ್ದು ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಇದೆಲ್ಲ ಆ ದೇವತೆಗಳಿಗೆ ವಿಶೇಷಣವಾಗಿ ಪ್ರಯುಕ್ತ ಆಗಿರುವಂತಹ ಶಬ್ದಗಳು. ದೇವೀಹಿ ಮಂಗಳಕರಗಳ ಆದಂಥ ತದಪಸಹ. ತತ್ ಅಂದ್ರೆ ಹಿಂದೆ ಗಾಯತ್ರಿ ಬಗ್ಗೆ ಬಂದಿದೆ. ಆ ಗಾಯತ್ರಿ ಪ್ರತಿಪಾದ್ಯನಾದ ಪರಮಾತ್ಮನಿಗೆ ಸಂಬಂಧಪಟ್ಟ ಅಥವಾ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟ ಪರಮಾತ್ಮನ ಪ್ರತಿಬಿಂಬರಾದಂತಹ, ಮತ್ತು ಅವನಿಗೆ ಸಂಬಂಧಪಟ್ಟವರು ಅಂದ್ರೆ ಅವನಿಗೆ ಸೃಷ್ಟಿಸಲ್ಪಟ್ಟವರಾಗಿರ್ಬಹುದು, ಮತ್ತು ಅವನ ಪ್ರತಿಬಿಂಬರಾಗಿರಬಹುದು, ಅವನ ಪರಿವಾರವಾಗಿರಬಹುದು. ಹೇಗೂ ಕೂಡ ಅದಕ್ಕೆ ಅರ್ಥ ಮಾಡಬಹುದು. ಆ ದೇವತೆಗಳನ್ನ ವರೇಣ್ಯ ಕ್ರತುಹು, ವರೇಣ್ಯ ಕ್ರತು ಅಂದ್ರೆ ಜ್ಞಾನ, ಆನಂದ ಇತ್ಯಾದಿಗಳು. ವರೇಣ್ಯ ಅಂದ್ರೆ ಈ ಬಯಸುವಂಥದ್ದು ಅಂತ ಅರ್ಥ. ಇದು ಗಾಯತ್ರಿ ಮಂತ್ರದಲ್ಲಿ ಕೂಡ ನಮಗೆ ಈ ಶಬ್ದದ ಅರ್ಥ ಗೊತ್ತಿದೆ. ಪ್ರಾರ್ಥನೀಯ ಜ್ಞಾನ ಕರ್ಮ ಸಂಪಾದನ ಅಂತ ಅದನ್ನು ಭಾಷೆಯಲ್ಲಿ ಬರೀತಾರೆ. ನಾನು ಆ ಜ್ಞಾನ ಕರ್ಮ ಇತ್ಯಾದಿಗಳನ್ನ ಬಯಸಿದ್ದೇನೆ. ಅಂತಹ ನಾನು ಅವಸೆ ನನ್ನ ರಕ್ಷಣೆಗಾಗಿ ನನ್ನನ್ನು ಈ ದೇವತೆಗಳು ರಕ್ಷಿಸಬೇಕಾಗಿದೆ. ಆಹುವೆ ಅಂತ ಹೀಗೆ ಶಬ್ದ. ವರೇಣ್ಯ ಕ್ರತುರಹಂ ಆ ಅಂತಿದೆ. ಮುಂದೆ ದೇವೀಹಿ ಅವಸೆ ಹುವೆ. ಆ ಅನ್ನೋದನ್ನು ಹುವೆ ಅನ್ನೋದ್ರ ಜೊತೆಗೆ ಅನ್ವಯಿಸ್ಕೊಂಡು ನೋಡಬೇಕು. ಆಗ ಆ ಹುವೆ ನಾನು ಆಹ್ವಾನಿಸ್ತೇನೆ, ಇಲ್ಲಿ ಬನ್ನಿ ಅಂತ ಆಹ್ವಾನಿಸ್ತೇನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಈ ಆಪಹ ಅಂದ್ರೆ ಜಲಾಭಿಮಾನಿ ದೇವತೆಗಳು ಅಂತ ಅರ್ಥ ಇದೆಯಲ್ಲ, ಇದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ಮಾಡಬಹುದು ಅಂತ ನನಗೆ ಕಂಡು ಬಂದಿದೆ. ಅದನ್ನ ತಮ್ಮೆದುರು ಹಂಚ್ಕೋತೀನಿ. ತಾವು ಎಲ್ಲರೂ ಕೂಡ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಹೇಳಬೇಕು. ಋಕ್ಸಂಧ್ಯಾ ಭಾಷ್ಯದಲ್ಲಿ ಜಲಾಭಿಮಾನಿ ದೇವತೆಗಳು ಅಂತಾನೆ ಅರ್ಥ ಮಾಡಿದ್ದಾರೆ. ಆದರೆ ಐತರೇಯ ಭಾಷ್ಯವೊಂದನ್ನ ಅವಲೋಕನ ಮಾಡ್ತಾ ಕೂತ್ಕೊಂಡಾಗ ಉಪನಿಷತ್ತು ಮತ್ತು ಉಪನಿಷತ್ ಭಾಷ್ಯ ನನಗೆ ಹೀಗೆ ಅದರ ಬಗ್ಗೆ ಒಂದು ಆಲೋಚನೆ ಬಂತು. ಐತರೇಯ ಭಾಷ್ಯದಲ್ಲಿ ಈ ಬ್ರಹ್ಮರುದ್ರಾದಿ ನಾಮಗಳು ಕೂಡ ಹರಿನಾಮಗಳೇ ಅನ್ನುವಂಥ ಒಂದು ಪ್ರಸಂಗ. ಅಲ್ಲಿ ಉಪನಿಷತ್ ಹೀಗೆ ಹೇಳ್ತದೆ, ಆಪ ಇತಿ ತದಿದಮಾಪ ಏವ ಇದಂ ವೈ ಮೂಲಂ ಅವಸ್ಥೂಲಂ ಅಯಂ ಪಿತಾ ಏತೆ ಪುತ್ರಾಹ ಅಂಥೇಳಿ. ಮಹಾಲಕ್ಷ್ಮಿ ತನ್ನ ಪತಿಯಾದಂತಹ ಆ ಮಹಿದಾಸನನ್ನ, ಭಗವಂತನ ಅವತಾರಭೂತನಾದ ಮಹಿದಾಸನನ್ನು ಹೀಗೆ ಕೇಳಿದ್ರು. ಚತುರ್ಮುಖಾದಿ ಎಲ್ಲ ದೇವತೆಗಳಿಗೂ ಕೂಡ ಆಪಹ ಅಂತ ಹೆಸರಿದೆ
ಅದು ಹೇಗೆ ಸಾಧ್ಯ? ಅದಕ್ಕೆ ಆತ ಹೇಳ್ತಾನೆ, ಹೌದು ಇರೋದು ಸಾಧ್ಯ. ಅದೇಕೆಂದ್ರೆ ತದಿದಂ ಆಪಯೇವ, ನಾನು ಗುಣಪೂರ್ಣನಾಗಿದ್ದೇನೆ, ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ, ಗುಣತಃ ವ್ಯಾಪ್ತನಾಗಿದ್ದೇನೆ. ಆತ ಆಕಾರನಾದ್ ವಿಷ್ಣು ಇತ್ಯಾದಿ ರೂಪವಾಗಿ ಆಪಹ ಅನ್ನೋ ಶಬ್ದಕ್ಕೆ ಆತ ಹೇಗೆ ಗುಣಪೂರ್ಣನಾಗಿರುವುದರಿಂದ ಮತ್ತೆ ಎಲ್ಲವನ್ನೂ ಪಾಲಿಸುವುದರಿಂದ ಆಪಹ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಇದಂ ವೈ ಮೂಲಂ, ಇದಂ ಆಪಯವ, ಇದಂ ಶಬ್ದವಾಚ್ಯನಾದ ನಮ್ಮ, ಇದಂ ಅಂದ್ರೆ ನಮ್ಮ ಒಳಗಿರುವಂಥದ್ದು, ಇದಂ ಅಂದ್ರೆ ಇದು ಅಂತ ಅರ್ಥ. ಆ ಇದು ಅನ್ನೋದಕ್ಕೆ ನಮ್ಮ ಒಳಗಿರುವುದು, ನಮಗೆ ಬಿಂಬವಾಗಿರುವುದು ಅಂತ ಅರ್ಥ ಮಾಡಬಹುದು ನಾವು. ಇದು ಆಪಯವ, ಈ ಭಗವಂತನ ಈ ರೂಪ ಅಪಶಬ್ದವಾಚ್ಯವಾಗಿದೆ. ಇದಂ ವೈ ಮೂಲಂ, ಈ ಭಗವಂತನ ಎಲ್ಲದಕ್ಕೂ ಮೂಲನಾಗಿದ್ದಾನೆ. ಅದಹ ತೂಲಂ, ತೂಲ ಅಂದ್ರೆ ಆ ಮೂಲದಿಂದ ಹುಟ್ಟಿದಂಥ ಉಳಿದ ಪ್ರಜೆಗಳು ಅಥವಾ ಉಳಿದ ಸಂತಾನಗಳು, ಬೇರಿನಿಂದ ಹುಟ್ಟಿದಂತಹ ಉಳಿದ ಟಿಸಿಲುಗಳು, ಟೊಂಗೆಗಳು ಅಂತ ಅರ್ಥ. ಅದಹ ಈ ಜಗತ್ತೆಲ್ಲವೂ ಕೂಡ, ಚೇತನಾಚೇತನಾತ್ಮಕವಾದ ಜಗತ್ತೆಲ್ಲವೂ ಕೂಡ ತೂಲ. ಅಯಂ ಪಿತಾ, ಇವನೇ ತಂದೆ ಆಗಿದ್ದಾನೆ. ಏತೇ ಪುತ್ರಾಹ, ಹೀಗೆ ಆ ಭಗವಂತನನ್ನ ಆಪಹ ಅಂತ ಹೇಳಿದ್ದಾರೆ. ಜಲಾಭಿಮಾನಿ ದೇವತೆಗಳನ್ನೆಲ್ಲ ಅಲ್ಲಿ ಮಾತ್ರ ಅಲ್ಲ, ಉಳಿದೆಲ್ಲಾ ದೇವತೆಗಳನ್ನು ಕೂಡ, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಮೊದಲಾದ ಎಲ್ಲಾ ದೇವತೆಗಳನ್ನು ಆಪಹ ಅಂತ ಹೇಳಿದ್ದಾರೆ. ಆಪ ಇತ್ಯೇವ ದೇವಾನಾಂ ಬ್ರಹ್ಮಾದೀನಾಂ ಕಥಂ ಭವೇತ್, ಇದು ಐತರೇಯ ಭಾಷ್ಯ. ಇದೆಲ್ಲ ಈ ಐತರೇಯ ಭಾಷ್ಯದಲ್ಲಿ ಎರಡು ಕಡೆ ವಿವೃತವಾಗಿದೆ. ಅಪಶಬ್ದವಾಚ್ಯನಾದವನು ಭಗವಂತ ಹೇಗೆ ಅಂತ ಅನ್ನೋ ಸಂಗತಿ. ಭವತಿ ಇತ್ಯಾಹ ಪ್ರಭು ಇದಂ ಮದಾಖ್ಯಂ ಯದ್ ಬ್ರಹ್ಮ, ನಾನೆಂಬ ಈ ಬ್ರಹ್ಮ ಏನಿದ್ದೇನೆ ಇವನು ಆಪಹ ಅಂತ ಹೇಳಲ್ಪಟ್ಟಿದ್ದಾನೆ. ಯಾಕಂದ್ರೆ ಆ ಪೂರ್ಣತ್ವಾದ್ ಗುಣೈಹಿ ಸರ್ವೈಹಿ, ಗುಣಪೂರ್ಣನಾದ್ರಿಂದ ಇವನೇ ಬ್ರಹ್ಮ. ತನ್ಮೂಲ ಅಖಿಲಸ್ಯ ಚ, ಜಗತ್ತು ಎಲ್ಲದಕ್ಕೂ ಇವನು ಮೂಲ. ಸ್ಥೂಲಭೂತಂ ತದನ್ಯತ್, ಉಳಿದ ಜಗತ್ತೆಲ್ಲವೂ ಕೂಡ ಇವನಿಂದ ಹುಟ್ಟಿದ್ದಾಗಿದೆ. ಪಿತಾಶೇಷ ಜನಾರ್ದನ, ಈ ಜನಾರ್ದನನೇ ಎಲ್ಲದಕ್ಕೂ ಕೂಡ ತಂದೆಯಾಗಿದ್ದಾನೆ. ಪುತ್ರಾಹ ಬ್ರಹ್ಮಾದಯ ಸರ್ವೇ, ಇವನು ಉಳಿದವರೆಲ್ಲರೂ ಕೂಡ ಆತನಿಗೆ ಮಕ್ಕಳಂತೆ ಇದ್ದಾರೆ. ತನ್ನಾಮ ಆಪ ಇತಿ ಹೇತತ್ ಬ್ರಹ್ಮರುದ್ರಾಧನ ಭವೇತ್, ಆದ್ರಿಂದ ಆ ತಂದೆಗೆ ಇರುವಂತಹ ನಾಮ ಎಲ್ಲವೂ ಕೂಡ ಮಕ್ಕಳಾದಂಥವರಿಗೂ ಕೂಡ ಆ ಸರ್ನೇಮ್ ಮೊದಲಾದವು ಬರ್ತಾವಲ್ಲ ತಂದೆಯಿಂದ ಮಕ್ಕಳಿಗೆ, ಆ ಥರ ಇಲ್ಲೂ ಕೂಡ ಇವರೆಲ್ಲರಿಗೂ ಕೂಡ ಆ ಆಪಹ ಎಂಬ ಶಬ್ದ ಬಂದಿದೆ. ಯತ್ರ ಕ್ವಚ ಪುತ್ರಸ್ಯ ತತ್ಪಿತು, ಯತ್ರ ವಾ ಪಿತು ತತ್ಪುತ್ರಸ್ಯ, ತಂದೆಯದೆಲ್ಲವೂ ಮಗಂದು, ಮಗಂದೆಲ್ಲವೂ ತಂದೆಯದು. ನಮ್ಗೆ ಹೀಗೆ ಗೊತ್ತಿರುವುದರಿಂದ ಆಪಹ ಎಂಬ ಭಗವಂತನ ನಾಮ ಇವರಿಗೂ ಬಂದಿದೆ. ಇತ್ಯೇತ ತದುಕ್ತಂ ಭವತಿ. ರಘವಃ ಕುರವಃ ಅಂತ ಹೇಳ್ತಾರೆ. ರಘುವಂಶದಲ್ಲಿ ಹುಟ್ಟಿದ ಒಬ್ಬ ರಘು ಇದ್ದಾನೆ, ಅವನ ವಂಶದಲ್ಲಿ ಹುಟ್ಟಿದವರೆಲ್ಲರೂ ರಘುಗಳೇ, ಕುರುವಿನ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಕುರುಗಳೇ. ಹೀಗೆ ಆಪ ಇತ್ಯೇವ ದೇವಾನಾಂ ಸರ್ವೇಷಾಂ ಪ್ರದದೌ ಹರಿಹಿ, ಮುಖ್ಯ ವೃತ್ತಿಯಿಂದ ಅಪಶಬ್ದ ವಾಚ್ಯನಾದವನು ಭಗವಂತನೇ, ಆದರೆ ತನ್ನ ನಾಮಗಳನ್ನು ಎಲ್ಲಾ ದೇವತೆಗಳಿಗೂ ಕೂಡ ಕೊಟ್ಟಿದ್ದಾನೆ. ಸ್ವಕೀಯಮೇವ ಮನ್ಯಾನಿ ಪೃಥಕ್ ಪೃಥಕ್ ಅದಾತ್ ಪ್ರಭು ಅಂತ ಅಲ್ಲಿ ಅದ್ರ ಬಗ್ಗೆ ವರ್ಣನೆ ಇದೆ. ಆದರೆ ನಾರಾಯಣ ಮೊದಲಾದ ಕೆಲವು ನಾಮಗಳನ್ನು ಮಾತ್ರ ಯಾರಿಗೂ ಕೊಡಲಿಲ್ಲ, ಅವನು ತಾನೇ ಜತನದಿಂದ ಇಟ್ಕೊಂಡಿದ್ದಾನೆ. ನಾರಾಯಣ ಪುರುಷ ಇತ್ಯಾದಿ ಶಬ್ದವಾಚ್ಯನಾದವನು ಅವನೇ ಆಗಿದ್ದಾನೆ. ಉಳಿದ ನಾಮಗಳನ್ನ ಬೇರೆಯವರಿಗೂ ಕೂಡ ಕೊಟ್ಟಿದ್ದಾನೆ ಅಂತ ಅಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲೇನು ಆಪಹ ಅಂತ ಈಗ ಬಂತಲ್ಲ, ಇದನ್ನ ಐತರೇಯ ಉಪನಿಷತ್ನಲ್ಲಿ ಮತ್ತೊಂದು ಕಡೆ ಕೂಡ ಆ ಎಲ್ಲ ದೇವತೆಗಳು ಅಪಶಬ್ದವಾಚ್ಯರಾಗಿದ್ದಾರೆ ಹೇಗೆ ಅಂತ ಅನ್ನೋದನ್ನ ವರ್ಣಿಸ್ತಾರೆ. ಇದು ಮುಂದೆ ಮತ್ತೊಂದು ಕಡೆ ಹರಿ ಕಾಲಜ್ಯೇಷ್ಠ, ಗುಣಜ್ಯೇಷ್ಠನೂ ಹೌದು, ಲೋಕನಾಮಗಳ ನಿರ್ವಚನ, ಆಪಹ ಅಂದ್ರೆ ದೇವತೆಗಳು ಇತ್ಯಾದಿಗಳನ್ನ ವರ್ಣನೆ ಮಾಡುವಂತಹ ಭಾಗ ಇದು. ಹಿಂದೆ ಪ್ರಥಮಾಧ್ಯಾಯದ ಅಷ್ಟಮ ಖಂಡದಲ್ಲಿ ಭಗವಂತನ ಅಂಶಗಳಿಂದ ಸೃಷ್ಟರಾದವರೇ ಎಲ್ಲ ದೇವತೆಗಳಾದ್ರಿಂದ ಅಪಶಬ್ದದಿಂದ ಅವರನ್ನು ಹೇಳಿದ್ದಾರೆ. ಅವನ ತಂದೆ ಇವರೆಲ್ಲರೂ ಮಕ್ಕಳು ಅಂತ ಹೇಳಿದ್ದಾರೆ. ಅದನ್ನು ಇಲ್ಲಿ ಆಚಾರ್ಯರು ನೆನಪು ಮಾಡ್ತಾರೆ. ಯಾ ಅಧಸ್ತಾತ್ ಅಂದ್ರೆ ಹಿಂದೆ ಪೂರ್ವಮೇವ ಸೃಷ್ಟಾಹ ದೇವತಾಹ ತಾಹ ಆಪಹ ಇತ್ಯುಚ್ಯಂತೆ, ಆಪ ಇತ್ಯಾಪಹ ಇತಿ ಪೂರ್ವಂ ಭಗವದಂಗ ಸೃಷ್ಟಾನಾಮೇವ ಅಪಶಬ್ದೋಕ್ತೇ, ಭಗವಂತನ ಅಂಗಾಂಗಗಳಿಂದ ಹುಟ್ಟಿದವರೇ ಈ ಎಲ್ಲ ದೇವತೆಗಳು. ಅಯಂ ಪಿತಾ ಏತೇ ಪುತ್ರಾಹ ಇತಿ ಚ, ಅಲ್ಲೊಂದು ಶ್ಲೋಕವನ್ನು ಕೂಡ ಆಚಾರ್ಯರು ಉದ್ಧರಿಸ್ತಾರೆ. ಬ್ರಹ್ಮವಾಯು ಚ ತದ್ಭಾರ್ಯೆ ನೀಂದ್ರ ಶೇಷೌ ಚ ತತ್ ಸ್ತ್ರೀಯೌ
ಶಿವಸ್ತದ್ದಯಿತಾ ಶಕ್ರಕಾಮೌ ತದ್ದಯಿತಾ ದಯಃ ಸರ್ವೇಶ್ವರಾ ಕ್ರಮೇಣೇವ ವಿಷ್ಣೋರ್ಜಾತ ಅದಾಖ್ಯಕಾಹ ಅಂತ. ಬ್ರಹ್ಮವಾಯುಗಳು, ಅವರ ಪತ್ನಿಯರು, ಆಮೇಲೆ ಗರುಡ, ಶೇಷ, ಅವರಿಬ್ಬರ ಪತ್ನಿಯರು, ಶಿವನ ಪತ್ನಿ, ಮತ್ತೆ ಇಂದ್ರ ಮತ್ತು ಕಾಮರು, ಅವರಿಬ್ಬರ ಪತ್ನಿಯರು, ಹೀಗೆ ಎಲ್ಲಾ ದೇವತೆಗಳು ಕೂಡ ಮತ್ತು ಅವರ ಪತ್ನಿಯರು ಕೂಡ ವಿಷ್ಣುವಿನಿಂದ ಹುಟ್ಟಿದ್ದಾರೆ. ಅವರೆಲ್ಲರೂ ಅಕ್ಷಬ್ದ ವಾಚ್ಯರಾಗಿದ್ದಾರೆ ಅಂತ ಅಲ್ಲಿ ಬಂದಿದೆ. ಹೀಗೆ ಬಂದಿರುವುದರಿಂದಲೇ ಈಗ ಇಲ್ಲೇನಿದೆಯಲ್ಲ, ಸಸೃಷೀಸ್ತರಪಸಃ ಅಂತ ಬಂತಲ್ಲ, ತತ್ ಅಂದ್ರೆ ಆ ಭಗವಂತ, ಆ ಭಗವಂತನಿಗೆ ಸಂಬಂಧಪಟ್ಟ ಭಗವಂತನ ಅಂಗಾಂಗಗಳಿಂದ ಹುಟ್ಟಿದವರು. ತಸ್ಯ ಅಪಸಃ, ಅಪಸಃ ಅಂದ್ರೆ ಆಪಹ ಅಂದ್ರೆ ಒಂದೇ, ಅವನಿಗೆ ಸಂಬಂಧಪಟ್ಟವರು ಹೇಗೆ ಅಂದ್ರೆ ಅವನ ಅಂಗಾಂಗಗಳಿಂದ ಹುಟ್ಟಿದವರು, ಅವನ ಪರಿವಾರಭೂತರಾದವರು, ಅವನ ಪ್ರತಿಬಿಂಬಭೂತರಾದವರು. ಆದ್ರಿಂದ ತದಪಸಃ ಅಂತಲ್ಲಿ ಹೇಳಿದ್ದಾರೆ. ಹೀಗೆ ಹಗಲು ರಾತ್ರಿ ಕೂಡ ಈ ಎಲ್ಲಾ ದೇವತೆಗಳು ಕೆಲಸ ಮಾಡ್ತಾ ಇದ್ದಾರೆ. ಹರಿವು ಅಂದ್ರೆ ನೀರು ಹರಿತದೆ. ಅಪಹ ಎಂಬ ಶಬ್ದದಿಂದ ವಾಚ್ಯರಾದವರು ಇವರು ಹಗಲು ರಾತ್ರಿ ಕಾರ್ಯತತ್ಪರರಾಗಿದ್ದಾರೆ. ತತ್ವಾಭಿಮಾನ ದೇವತೆಗಳಾಗಿ ನಮ್ಮಿಂದ ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ದಿವಾನತ್ತಂಚ ಶಸ್ರುಷೀಹಿ. ಮತ್ತೆ ಮೋಕ್ಷ ರೂಪವಾದ ಫಲವನ್ನ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಇವೆರಡೂ ನಮ್ಗೆ ಕೊಡ್ತಾರೆ. ಪ್ರಧಾನವಾಗಿ ಕೊಡುವನು ಭಗವಂತ, ಆದ್ರೆ ಉಳಿದೆಲ್ಲಾ ದೇವತೆಗಳು ಕೂಡ ನಮಗೆ ಈ ಫಲವನ್ನು ಕೊಟ್ಟೇ ಕೊಡ್ತಾರೆ. ದೇವೀಹಿ, ಎಲ್ಲವೂ ಕೂಡ ಕ್ರೀಡಾದಿ ಗುಣ ವಿಶಿಷ್ಟರಾಗಿದ್ದಾರೆ. ತದಪಸಃ, ಆ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನ ಅಂಶರಾಗಿದ್ದಾರೆ. ಅಥವಾ ತತ್ವ ಅಂದ್ರೆ ಕೇವಲ ಭಗವಂತ, ಅವನ ಅಂಶರಾಗಿದ್ದಾರೆ. ಅವನ ಅಂಶರಾದಂತಹ ದೇವತೆಗಳು, ಎಲ್ಲ ದೇವತೆಗಳು ಅಂತ ನಾನು ಅರ್ಥ ಮಾಡ್ಕೊಂಡದ್ದು ಈ ಕಾರಣಕ್ಕಾಗಿ. ವರೇಣ್ಯ ಕ್ರತು, ನನಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಬೇಕಾಗಿದೆ. ಅದಕ್ಕಾಗಿ ನಾನು ಅವಸೆ, ನನ್ನ ರಕ್ಷಣೆಗಾಗಿ ನಾನು ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೇನೆ ಅಂತ ಅದಕ್ಕೆ ಅರ್ಥ ಮಾಡಬಹುದಾಗಿದೆ. ಹೀಗೆ ಈ ಸಸೃಷಿ ದಿವಾನಕ್ತಂಚ ಸಸೃಷೀಹಿ ಅನ್ನುವ ಮಂತ್ರ ಆಗಲಿ, ಹಿಂದೆ ಅಪೋಹಿಷ್ಠಾಮಯೋ ಭುವಃ ಅನ್ನುವ ಮಂತ್ರವಾಗಲಿ, ಅದಕ್ಕಿಂತ ಮುಂದೆ ಬರುವಂತಹ ಅಪ್ಸುಮೇ ಸೋಮೋ ಅಬ್ರವೀತ್ ಆಪಃ ಪ್ರಣೀತ ಭೇಷಜಂ ಇದಮಾಪಃ ಪ್ರವಹತ ಆಪೋ ಅದ್ಯಾನ್ವಚಾರಿಷಂ ಇತ್ಯಾದಿ ಎಲ್ಲಾ ಮಂತ್ರಗಳು ಕೂಡ, ಶನ್ನೋ ದೇವಿ ರಭಿಷ್ಟ ಆಪೋ ಭವಂತು ಪೀತಯೇ, ಈ ಎಲ್ಲಾ ಮಂತ್ರಗಳಿಗೂ ಕೂಡ ನಾವು ಆಪಃ ಅಂತಂದ್ರೆ ಜಲಾಭಿಮಾನ ದೇವತೆಗಳು ಅಂತ ಅರ್ಥ ಮಾತ್ರ ಮಾಡದೆ, ಪರಮಾತ್ಮನ ಪರಿವಾರಭೂತರಾದಂತಹ, ಅವನಿಂದ ಸೃಷ್ಟಿಸಲ್ಪಟ್ಟ, ಅವನ ಪ್ರತಿಬಿಂಬಭೂತರಾದಂತಹ ಅಪ್ಶಬ್ದವನ್ನ ಅವನಿಂದಲೇ ತಮ್ಮ ಹೆಸರನ್ನಾಗಿ ಪಡ್ಕೊಂಡಂತಹ ಎಲ್ಲಾ ದೇವತೆಗಳನ್ನು ಈ ಎಲ್ಲಾ ಮಂತ್ರದಲ್ಲೂ ಅನುಸಂಧಾನ ಮಾಡಬೇಕು. ನೀವು ಇದನ್ನು ಗಮನಿಸಬೇಕು. ಹಿಂದಿನ ಮಂತ್ರಗಳಲ್ಲಿ ಈ ಅರ್ಥದ ಅನುಸಂಧಾನವನ್ನು ನನಗೆ ಹೇಳಲಿಕ್ಕೆ ಐತರೇಯ ಉಪನಿಷತ್ತಿನ ಈ ಭಾಷ್ಯದ ಈ ಭಾಗ ನನಗೆ ನೆನಪಾಗಿರಲಿಲ್ಲ. ಆಕಸ್ಮಿಕವಾಗಿ ಐತರೇಯ ಉಪನಿಷತ್ತಿನ ಭಾಗವನ್ನು ಅವಲೋಕನ ಮಾಡ್ತಾ ಕೂತಾಗ ಆಪೋಹಿಷ್ಠ ಇತ್ಯಾದಿ ಮಂತ್ರಗಳಿಗೆ, ಅಲ್ಲಿ ಬರುವಂತಹ ಅನೇಕ ಮಂತ್ರಗಳಿಗೆ ಆಪಹ ಅಂತ ಎಲ್ಲೆಲ್ಲಿ ಬರ್ತದೆ, ಅದಕ್ಕೆಲ್ಲದಕ್ಕೂ ಕೂಡ ಕೇವಲ ಜಲಾಭಿಮಾನಿ ದೇವತೆಗಳು ಅಂತ ಅರ್ಥ ಮಾಡಿದೆ. ಈ ಎಲ್ಲ ದೇವತೆಗಳು ಅಂತ ಅರ್ಥ ಮಾಡುವುದು ನಮ್ಮ ಅನುಸಂಧಾನಕ್ಕೆ ತುಂಬಾ ಉಪಯುಕ್ತ ಆಗ್ತದೆ. ಅದಕ್ಕಾಗಿ ನನಗೆ ಈ ಒಂದು ಅರ್ಥ ಏನು ಕಂಡಿತ್ತು ಅದನ್ನ ಇಲ್ಲಿ ಹೇಳಿದ್ದೇನೆ. ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಅಲ್ಲಿಗೆ ಈ ಸಸೃಷಿ ತದಪಸೋ ದಿವಾನಕ್ತಂಶ ಸಸೃಷೀಹಿ ವರೇಣ್ಯ ಕ್ರತುರಾಹಮ ದೇವಿ ರವಸೇ ಹುವೆ ಅನ್ನುವ ಮಂತ್ರದ ಅರ್ಥಾನುಸಂಧಾನ ಸಮಾಪ್ತಿಯನ್ನು ಕಂಡಿದೆ.